ಅಶು, ತುಂಬಾ ಜನ ಕೊರಗ್ತಾ ಇದ್ದಾರೆ. ಏನ್ ಗೊತ್ತಾ, ನನ್ನನ್ನು ಯಾರು ಪ್ರೀತಿ ಮಾಡಲ್ಲ, ನನ್ನನ್ನು ಯಾರು ಪ್ರೀತಿಸಲ್ಲ, ನನಗೆ ಯಾರು ಇಲ್ಲ, ನನ್ಗೆ ಅವ್ರು ಪ್ರೀತಿ ಮಾಡಬೇಕು, ನನ್ನನ್ನು ಆಸೆ ಮಾಡಬೇಕು, ಇಂತೆಲ್ಲ ಸಾಕಷ್ಟು ವಿಷಯದಲ್ಲಿ, ಪ್ರೀತಿ ಅನ್ನೋ ವಿಷಯದಲ್ಲಿ ತುಂಬಾನೇ ಕೊರಗ್ತಾ ಇದ್ದಾರೆ. ಯಾಕೆ ಈ ಥರ ಎಲ್ಲ ಕೊರಗ್ತಾ ಇದ್ದಾರೆ ಅಂಥವರಿಗೆ ನಾವು ಏನು ಹೇಳ್ಬೋದು? ಚಿನ್ನಮ್ಮ, ನಾವು ಆಧ್ಯಾತ್ಮದಲ್ಲಿ ಒಂದು ಮಾತು ಹೇಳ್ತೀವಿ. ಅದೇನಂದ್ರೆ, ನಾವೇ ಸ್ವತಃ ಪ್ರೇಮ ಸ್ವರೂಪಿಗಳು ಅಂತ. ಅಥವಾ ಇನ್ನು ಸರಳವಾಗಿ ಹೇಳೋದಾದ್ರೆ, ನಮ್ಮ ಹೃದಯದಲ್ಲಿ ಅಗಾಧವಾದ ಪ್ರೇಮ ಇದೆ. ಅಂದ್ರೆ ಅನ್ಲಿಮಿಟೆಡ್ ಲವ್ ನಮ್ಮ ಹತ್ರ ಆಲ್ರೆಡಿ ಇದೆ. ಅನ್ಲಿಮಿಟೆಡ್ ಬ್ಯಾಂಕ್ ಬ್ಯಾಲೆನ್ಸ್ ಇದೆ. ಆದ್ರೂ ನಾವು ದುಡ್ಡಿಗೆ 10 ರೂಪಾಯಿ 20 ರೂಪಾಯಿ ಬೇರೆ ಹತ್ರ ಕೇಳ್ತಾ ಇದೀವಿ. ಇಮ್ಯಾಜಿನ್ ಮಾಡು. ಇನ್ನು ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಈಗ ನಾನಾಗ್ಲಿ, ನೀನಾಗ್ಲಿ, ಯಾರು ಕೊಡ್ತಿದ್ರೆ ಅವರೇ ಆಗಲಿ, 1 ವರ್ಷ ಅಥವಾ 2 ವರ್ಷ ಪುಟ್ ಮಕ್ಕಳಿದ್ದಾಗ ಹೇಗಿದ್ರು, ಅವ್ರನ್ನ ಯಾರೇ ಬಂದು ಮುಖ ನೋಡಿದ್ರು, ಸ್ಮೈಲ್ ಮಾಡಿದ್ರು, ಮಾತಾಡ್ಸಿರೋರು, ಗಂಡಾಗ್ಲಿ ಹೆಣ್ಣಾಗ್ಲಿ, ಪರಿಚಯ ಇದ್ದಾರಾಗಲಿ ಇಲ್ದೇ ಇರೋ ಯಾರೇ ಬಂದು ಮಾತಾಡ್ಸಿದ್ರು ಖುಷಿಯಿಂದ ವಾವ್ ಅಂತ ಅಂತಂದಿಲ್ವಾ? ಅಂದರೆ ಆ ಮಗು ಏನು ಮಾಡ್ತಾ ಇತ್ತಂದರೆ, ಇವ್ರು ನನ್ನ ಪ್ರೀತಿ ಮಾಡ್ತಾರ, ಇವ್ರು ಪ್ರೀತಿ ಮಾಡಿದ್ರೆ ನಾನು ಪ್ರೀತಿ ಮಾಡಬೇಕು, ಆ ಥರ ಯೋಚನೆ ಮಾಡ್ತಾ ಇರಲಿಲ್ಲ ಮಗು ಪ್ರೀತಿ ಕೊಡ್ತು. ಯಾರಿಗೆ ಪ್ರೀತಿ ಕೊಡ್ತು? ಎಲ್ಲರಿಗೂ. ಯಾರಿಗೆ ಕೊಡಲಿಲ್ಲ ಮಗು ಪ್ರೀತಿಗೆ? ಎಲ್ಲರಿಗೂ ಪ್ರೀತಿ ಕೊಡ್ತು. ಅದಕ್ಕೆ ಮಗು ಖುಷಿಯಾಗಿತ್ತು. ಅದೇ ರೀತಿ ನಾವು ಪುಟ್ ಮಕ್ಕಳಿದ್ದಾಗ ಎಲ್ಲರೂ ಪ್ರೀತಿ ಕೊಟ್ಟಿದ್ದೀವಿ, ಅದಕ್ಕೆ ನಾವು ಖುಷಿಯಾಗಿದ್ವಿ. ಯಾವಾಗ ನಾವು ಪ್ರೀತಿನ ಕೊಡ್ತೀವಿ ಆಗ ನಾವು ಖುಷಿಯಾಗಿರ್ತೀವಿ. ಹಾಗಾಗಿ ನಾವೇನು ಮಾಡಬೇಕಾಗಿದೆ? ಮೊದಲನೇದಾಗಿ ಅನ್ಕಂಡೀಷ್ನಲ್ ಆಗಿಂದರೆ, ಇವ್ರು ನನ್ನ ಪ್ರೀತಿ ಮಾಡ್ತಾರ ಮಾಡಲ್ವಾ, ಇವ್ರು ನಮ್ಮವರ ಬೇರೆಯವರ, ಇವ್ರು ಗಂಡ ಹೆಣ್ಣ, ಇವ್ರು ಈ ಜಾತಿನ ಆ ಜಾತಿನ, ನಮ್ಮ ದೇಶನ ಬೇರೆ ದೇಶನ, ಈ ಥರ ಎಲ್ಲ ತರ್ಕವನ್ನ ಪಕ್ಕಕ್ಕೆ ಇಟ್ಬಿಟ್ಟು ಎಲ್ಲರೂ ಪ್ರೀತಿಯನ್ನು ಕೊಡೋಣ. ಪ್ರೀತಿ ಹಿಂದೆ ಪ್ರೀತಿಯನ್ನು ಕೊಟ್ಟಾಗ ನಮಗೆ ಆನಂದ ಆಗುತ್ತೆ. ಯೋಚನೆ ಮಾಡಿ, ಪ್ರೀತಿನ ಕೊಟ್ಟಾಗ, ಇನ್ನು ಪುಟ್ಟ ಮಗು ಒಂದು ಚಾಕ್ಲೇಟ್ ಕೊಡಿಸ್ತೀವಿ, ಖುಷಿ ಆಗುತ್ತಲ್ವ ನಮಗೆ. ಸೊ ಅದೇ ರೀತಿ ಪ್ರೀತಿಯನ್ನು ಕೊಟ್ಟಾಗ ಸಖತ್ ಖುಷಿ ಆಗುತ್ತೆ. ಅದೇ ಪ್ರೀತಿಯನ್ನು ನೀವು ನಿರೀಕ್ಷೆ ಮಾಡಿದಾಗ ನಿರಾಸೆ ಆಗೋ ಚಾನ್ಸ್ ಬಹಳ ಇರುತ್ತೆ. ಹಾಗಾಗಿ ನಾವೇನು ಮಾಡ್ಬೇಕಾದ್ರೆ ಇಲ್ಲಿ ಇಷ್ಟೇ ಸಿಂಪಲ್. ಎಲ್ಲರಿಗೂ, ಎಲ್ಲ ಮನುಷ್ಯರು, ಮಕ್ಕಳಿಂದ ಹಿಡಿದು ಮುದುಕರವರೆಗೂ, ಶ್ರೀಮಂತರಿಂದ ಹಿಡಿದು ಬಡವರವರೆಗೂ, ಪ್ರಾಣಿ ಪಕ್ಷಿ ಭೇದ ಭಾವ ಇದ್ದಂಗೆ ಎಲ್ಲರನ್ನು ಪ್ರೀತಿ ಮಾಡೋಣ, ಎಲ್ಲದಕ್ಕೂ ಪ್ರೀತಿ ಕೊಡೋಣ. ಅವಾಗ ಆನಂದನೇ ಆನಂದ. ನನ್ನ ಅನುಭವದಲ್ಲಿ ಹೇಳೋದಾದ್ರೆ, ನನ್ನ ಅನುಭವದಲ್ಲಿ ಹೇಳ್ಬೇಕು ಅಂದ್ರೆ, ಪ್ರೀತಿನ ನಾವು ಕೊಡ್ಬೇಕಷ್ಟೇ. ಹೌದು, ಅದನ್ನ ಅವರಿಂದ ಸಿಗುತ್ತೆ, ನಮಗೆ ಇವರಿಂದ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಲೇಬಾರ್ದು. ಸಿಕ್ಕರೆ ಖುಷಿ, ಸಿಕ್ಕಿಲ್ಲ ಅಂದ್ರೂ ಖುಷಿ. ಯಾಕೆ? ಪ್ರೀತಿನ ಕೊಡ್ಬೇಕಷ್ಟೇ. ಅವರಿಂದ ನಮಗೆ ಪ್ರೀತಿ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದಿದೆಯಲ್ಲ, ಅದ್ರಷ್ಟು ನರಕ ಯಾವ್ದಿಲ್ಲ. ಇನ್ನೊಂದು ಪಾಯಿಂಟ್ ಏನ್ ಗೊತ್ತಾ, ನಮ್ಮನ್ನ ಒಂದಷ್ಟು ಜನ ನಮ್ಮ ಎಲ್ಲ ಲೈಫಲ್ಲೂ ಒಂದಷ್ಟು ಜನ ಅನ್ಕಂಡೀಷನಲ್ ಆಗಿ ತುಂಬಾ ಪ್ರೀತಿ ಕೊಡ್ತಾ ಇರ್ತಾರೆ. ನಾವು ಅದೆಲ್ಲ ಸಂಪೂರ್ಣ ಕಡೆಗಣಿಸ್ಬಿಟ್ಟಿರ್ತೀವಿ. ಯಾರ ಪ್ರೀತಿ ಕೊಡ್ತಾರಲ್ಲ ಅದು ಸ್ವಲ್ಪ ಸ್ವಲ್ಪ ಕೊಡ್ತಾ ಇರ್ತಾರೆ, ಅಲ್ಲಿಂದ ಸಿಗಲಿ ಅಂತ ನಾವು ನಿರೀಕ್ಷೆ ಮಾಡ್ತಾ ಇರ್ತೀವಿ. ಎಲ್ಲದನ್ನು ಬಿಡ್ತೀವಿ, ಸಿಗ್ತಾ ಇರೋ ಪ್ರೀತಿನ ಬಿಟ್ಬಿಡ್ತೀವಿ. ಎಲ್ಲಿ ನಮಗೆ ಸಿಗ್ತಾ ಇಲ್ವಲ್ಲ, ಅವರಿಂದ ನಮಗೆ ಒಂದು ಸ್ವಲ್ಪನಾದ್ರೂ ಪ್ರೀತಿ ಸಿಗುತ್ತೇನೋ ಅಂತ ಕಾಯ್ತಾ ಇರ್ತೀವಿ. ಅಲ್ಲಿ ನಿರಾಸೆ ಜಾಸ್ತಿ ಆಗುತ್ತೆ. ಹೌದು, ಯಾವಾಗ ನಾವು ಕಾಯ್ತೀವಿ ಅಥವಾ ಬಯಸ್ತೀವಿ ಅವಾಗ ನಿರಾಸೆ ಜಾಸ್ತಿ ಆಗುತ್ತೆ. ಈಗ ನೋಡು, ಅಪ್ಪ ಅಮ್ಮ ಅನ್ಕಂಡೀಷನಲ್ ಪ್ರೀತಿ ಮಾಡ್ತಾರೆ, ಅಣ್ಣ ತಮ್ಮ ಅಥವಾ ಮಕ್ಕಳಿದ್ರೆ ಮಕ್ಕಳು ಪ್ರೀತಿ ಮಾಡ್ತಾರೆ. ಇವೆಲ್ಲ ಏನು ಗೊತ್ತಾ, ನಮಗೆ ಡೈಲಿ ಸಿಗೋದ್ರಿಂದ ಏನಾಗುತ್ತೆ, ನಾವು ಕಡೆಗಣಿಸ್ಬಿಡ್ತೀವಿ. ಅದು ಇದೆ ಅಂತ ಗೊತ್ತಾಗೋದಿಲ್ಲ, ಅಲ್ಲ ಇದೆ ಅಂತಾನೆ ಗೊತ್ತಾಗಿರಲ್ಲ. ಅದು ಯಾರೋ ಸ್ನೇಹಿತರು, ಯಾರೋ ಹೊರಗಿನವರು ಅವ್ರನ್ನ ಸರಿಯಾಗಿ ಮಾತಾಡಿಸ್ಲಿಲ್ಲ, ಪ್ರೀತಿ ಮಾಡಲಿಲ್ಲ, ಗೌರವ ಕೊಡಲಿಲ್ಲ ಅಂದ್ರೆ ಬಹಳ ನಿರೀಕ್ಷೆ ಮಾಡ್ಕೊಂಡು ಹರ್ಟ್ ಆಗೋದು, ಏನೇನೋ ಮಾಡ್ಕೋತಾ ಇದ್ದೀವಿ. ಈ ಕೆಲವ್ರಿಗೂ ಮೈಂಡ್ ಸೆಟ್ ಹೆಂಗಿರುತ್ತೆ ಗೊತ್ತಾ ಅಶ್ವ? ಫಾರ್ ಎಕ್ಸಾಂಪಲ್, ಅವ್ರ ಅಣ್ಣನ ಮನೆಗೋ ತಂಗಿ ಮನೆಗೋ ಇನ್ಯಾರ್ದ ಮನೆಗೆ ಹೋಗಿರ್ತಾರೆ ಅಂತ ಅನ್ಕೊಳ್ಳಿ. ಈಗ ನಾನೊಬ್ಳು ತಂಗಿ, ನಾನು ಅಣ್ಣನ ಮನೆಗೆ ಹೋಗ್ತಾ ಇದ್ದೀನಿ ಅಂತ. ನಾನ್ ತಂಗಿ ಆದವಳು, ಅಣ್ಣ ನನಗೆ ತುಂಬಾ ಬೆಟ್ಟದಷ್ಟು ಪ್ರೀತಿ ಕೊಡ್ತಾನೆ ಅಂತ ಆಸೆ ಇಟ್ಕೊಂಡೇನೋ ಹೋಗ್ಬಿಡ್ತೀನಿ. ಬಟ್ ಅಣ್ಣ ಅವ್ನ್ ಬಿಸಿ ಇರೋ, ಅಂದ್ರೆ ಅವನಿರೋ ಕೆಲ್ಸದಲ್ಲಿ ಬ್ಯುಸಿ ಆಗಿರ್ತಾನೋ ಅಥವಾ ಏನೋ ಇನ್ನೊಂದು ವಿಷಯಕ್ಕೇನೋ ಅವನು ಅಷ್ಟಾಗಿ ಕೇರ್ ಮಾಡಲ್ಲ ಅಂತ ಅನ್ಕೋ. ಆ ದಿನ ಅವ್ರು ಬ್ಯುಸಿ ಆಗಿರ್ಬೋದು, ಸೊ ಕೇರ್ ಮಾಡೋದಿಲ್ಲ ಅಂತ ಅನ್ಕೋ. ಸೊ ಅವಾಗ ಇವಳು ತುಂಬಾ ಎಕ್ಸ್ಪೆಕ್ಟೇಷನ್ ಅಲ್ಲಿ ಹೋಗಿರ್ತಾಳಲ್ವಾ, ಸೊ ಪಕ್ಕಾ ಅವಳಿ ನಿರಾಸೆ ಆಗೇ ಆಗುತ್ತೆ. ಅಯ್ಯೋ, ನಾನು ಎಷ್ಟು ಪ್ರೀತಿಯಿಂದ ನಮ್ಮ ಅಣ್ಣನ ಮನೆಗೆ ಬಂದೆ, ನಮ್ಮ ಅಣ್ಣ ನನಗೆ ಪ್ರೀತಿನೇ ಕೊಡ್ತಾ ಇಲ್ಲ ಅಂತ. ಈ ತರ ನಿರಾಸೆ ಪಡೋದ್ ಬದಲು ನಾನು ಹೇಳೋದಷ್ಟೇ, ಯಾವುದೇ ಒಂದು ಬೆಟ್ಟದಷ್ಟು ಆಸೆಗಳನ್ನ ತುಂಬಿಕೊಂಡು ಹೋಗ್ಬೇಡಿ. ನೀವು ಅಣ್ಣನ ಮನೆಗೆ ಹೋಗ್ಬೇಕು, ಅವ್ರಿಗೆ ನೀವು ಪ್ರೀತಿ ಕೊಡ್ಬೇಕು, ಅಷ್ಟೇ ನಿಮ್ ತಲೆಯಲ್ಲಿ ಇರ್ಬೇಕಾಗಿರೋದು. ಆಮೇಲೆ ಏನ್ ಗೊತ್ತಾ, ಯಾರೇ ಮನುಷ್ಯ ಅಂತ ಅಂದ್ರೂ ಅವನಿಗೆ ಅವನದೇ ಆದ ಜವಾಬ್ದಾರಿಗಳಿರುತ್ತೆ. ಹೌದು, ಅವನದೇ ಆದ ಒಂದು ಮಾನಸಿಕ ಒತ್ತಡ ಆಗಲಿ, ವರ್ಕ್ ರೆಸ್ಪಾನ್ಸಿಬಿಲಿಟಿ, ಏನೇನೋ ಮೈಂಡ್ 1000 ತುಂಬ ನಡೀತಾ ಇರುತ್ತೆ. ಅದೇ ಅಂತ ಸಮಯದಲ್ಲಿ ನನ್ನನ್ನು ಸರಿಯಾಗಿ ಮಾತಾಡಿಸ್ಲಿಲ್ಲ, ನನ್ನ ಸರಿಯಾಗಿ ನೋಡ್ಕೊಳ್ಳಿಲ್ಲ, ಮೊದಲಿನ ಥರ ಇಲ್ಲ. ಈಗ ಉದಾಹರಣೆ, ಮದುವೆ ಮುಂಚೆ
ಆಬ್ವಿಯಸ್ಲಿ ಎಲ್ಲರೂ ಫ್ರೀ ಆಗಿದ್ರು ಮೋಸ್ಟ್ ಆಫ್ ದ ಟೈಮು. ಮದುವೆ ಆದ್ಮೇಲೆ ಒಂದಷ್ಟು ಸಾಕಷ್ಟು ಜವಾಬ್ದಾರಿಗಳು ಬಿದ್ದಿರುತ್ತೆ. ಅವ್ರು ಮದುವೆ ಮುಂಚೆ ಯಾವ ತರ ನೋಡ್ಕೊಂತ ಇದ್ರು, ಯಾವ ತರ ಇದ್ರು ಅದೇ ತರ ಇರ್ಬೇಕು ಅಂತ ಬಹಳ ಜನ ಅನ್ಕೊಂಡಿರ್ತಾರೆ. ಹೌದು, ಅಲ್ಲಿಂದನೇ ಸಂಬಂಧಗಳಲ್ಲಿ ಬಿರುಕು ಉಂಟಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ನಾವು ಕೂಡ ಮದುವೆ ಆದ್ಮೇಲೆ ನಾವು ಒಂದಷ್ಟು ಜವಾಬ್ದಾರಿಗಳು ಬಂದ್ಮೇಲೆ ನಾವು ಬೇರೆಯವ್ರಿಗೆ ಸಮಯ ಕೊಡೋದಾಗ್ಲಿ, ಅವ್ರನ್ನ ನೋಡ್ಕೊಳೋದಾಗ್ಲಿ, ಒಂದಷ್ಟು ಬದಲಾವಣೆ ಇರುತ್ತೆ. ಭಾವನೆ ಸೇಮ್ ಇರುತ್ತೆ. ಅದು ಅಷ್ಟೇ ಸಮಯ ಕೊಡಕ್ ಆಗದೆ ಇರ್ಬೋದು, ಅಷ್ಟೇ ಸತಿ ಪದೇ ಪದೇ ಮಾತಾಡಕ್ ಆಗ್ಬಾರ್ದು, ಆಗದೆ ಇರ್ಬೋದು. ಆದ್ರೆ ಪ್ರೀತಿ ಅಷ್ಟೇ ಇದೆ. ನೀವು ಫಸ್ಟ್ ದಿನ ಅಷ್ಟೊಂದು ಮಾತಾಡ್ತಿದ್ದೆ, ಫಸ್ಟ್ ದಿನ ಮದುವೆ ಆದ್ಮೇಲೆ ಚೇಂಜ್ ಆಗ್ಬಿಟ್ಟೆ, ಈಗ ನಮ್ಮ ಹತ್ರ ನೀನೇನು ಅಷ್ಟೊಂದು ಮಾತಾಡೋದಿಲ್ಲ, ಅದೆಲ್ಲ ಇಲ್ಲ. ಅದೇನೆ ಅವನ ಜವಾಬ್ದಾರಿಗಳು, ಅವನ ಒಂದು ಒತ್ತಡಗಳು, ಅದನ್ನ ನಾವು ಅರ್ಥ ಮಾಡ್ಕೊಂಡಾಗ ಈ ತರ ನಿರೀಕ್ಷೆಗಳು ಉಂಟಾಗಲ್ಲ. ನಿರೀಕ್ಷೆಗಳು ಉಂಟಾಗ್ಲಿಲ್ಲ ಅಂದಾಗ ಆ ಒಂದು ನಿರಾಸೆ ಅಥವಾ ಬೇಸರ ಆಗೋದಿಲ್ಲ. ನಾನು ಕೊನೆಯದಾಗಿ ಎಲ್ಲರೂ ಮಾತು ಹೇಳೋದಾದ್ರೆ ಇಲ್ಲ, ಎರಡು ಆಪೋಸಿಟ್ ವರ್ಡ್ ಇದೆ. ಒಂದು, ನಾವು ಅರ್ಥ ಮಾಡ್ಕೋಬಹುದು ಅಥವಾ ಜಡ್ಜ್ ಮಾಡ್ಬೋದು. ಅರ್ಥ ಮಾಡ್ಕೋಬಹುದು ಅಥವಾ ಅವ್ರನ್ನ ತೀರ್ಪುದಾರರಾಗಿ ಜಡ್ಜ್ ಮಾಡ್ಬೋದು. ಒಬ್ಬ ವ್ಯಕ್ತಿನ ಜಡ್ಜ್ ಮಾಡಬಹುದು. ಹೇಗೆಂದ್ರೆ, ಒಬ್ಬ ವ್ಯಕ್ತಿ ನಾನು ಅವನ ಸ್ಥಾನದಲ್ಲಿ ಇದ್ಕೊಂಡು ಅವನ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡ್ಬಿಟ್ರೆ ಅವನ ಬಗ್ಗೆ ಕೆಟ್ಟದ್ದು ಯೋಚನೆ ಮಾಡಲ್ಲ. ನಾನು ಕೆಟ್ಟದಾಗ ಯೋಚನೆ ಮಾಡ್ತಾ ಇದ್ದೀನಿ ಅಂದ್ರೆ ಏನರ್ಥ? ನಾನು ಅವನ ಸ್ಥಾನದಲ್ಲಿ ನಿಂತ್ಕೊಂಡು ಅವನನ್ನ ಅರ್ಥ ಮಾಡ್ಕೋತಾ ಇಲ್ಲ ಅಂತ. ಇದನ್ನ ನಾವು ಅರ್ಥ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಜಡ್ಜ್ ಮಾಡ್ಬೋದು, ತಪ್ಪು ಅಭಿಪ್ರಾಯನೂ ಪಡ್ಕೋಬಹುದು. ಅದ್ರ ಬದಲು ನಾವೇನ್ ಮಾಡ್ಬೇಕಾಗಿದೆ ಅಂದ್ರೆ ಸಾಧ್ಯವಾದಷ್ಟು ಪ್ರತಿಯೊಬ್ಬ ವ್ಯಕ್ತಿಯ ಮಾಡೋದಕ್ಕಿಂತ ಜಾಸ್ತಿ ಅರ್ಥ ಮಾಡ್ಕೋಬೇಕು. ಹೇಗೆಂದ್ರೆ ಅರ್ಥ ಮಾಡ್ಕೊಳ್ಳೋದು ಹೇಗಪ್ಪ, ಅವ್ರ ವಯಸ್ಸೇನು, ಅವ್ರ ಜವಾಬ್ದಾರಿಗಳು ಏನಿದಾವೆ, ಅವ್ರೇನಾದ್ರು ಮಾನಸಿಕ ಅಥವಾ ದೈಹಿಕ ಆರೋಗ್ಯದ ಸಮಸ್ಯೆಗಳು ಎದುರಿಸ್ತಾ ಇದ್ದಾರಾ, ಇವೆಲ್ಲನೂ ನೀವು ಆ ಸ್ಥಾನದಲ್ಲಿ ನಿಂತ್ಕೊಂಡು ನೋಡಿದಾಗ ನೀವು ಎಲ್ಲರನ್ನೂ ಒಂದು ಪೇಪರ್ ಓದ್ದಂಗೆ ಓದ್ಬೋದು, ಎಲ್ಲರನ್ನ ಅರ್ಥ ಮಾಡ್ಕೊಂಡ್ಬೋದು ಮನಸ್ಥಿತಿನ. ಹಾಗೇನೆ ನನ್ನನ್ನು ಯಾರು ಪ್ರೀತಿಸ್ತಿಲ್ಲ, ನಾನು ಒಂಟಿಯಾಗಿದ್ದೀನಿ ಅಂತ ಸಫರ್ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ನಾನು ಮೊದಲನೇದಾಗಿ ಹೇಳೋದಾದ್ರೆ, ಬೇರೆಯವ್ರು ನಮ್ಮನ್ನು ಪ್ರೀತಿಸ್ತಾರೆ ಅನ್ನೋದನ್ನ ಮರ್ತು ಅಥವಾ ಅದನ್ನ ಬಿಟ್ಟು ನಿಮ್ಮನ್ನ ನೀವು ಪ್ರೀತಿ ಮಾಡಿ. ಇದು ಅದ್ಭುತವಾದ ಮಾತು. ಆವಾಗ ನಮಗೆ ಬೇರೆಯವ್ರ ಪ್ರೀತಿ ಮಾಡೋ ಅವಶ್ಯಕತೆ ಇರೋದೇ ಇಲ್ಲ. ಹೌದು, ನಾನು ಅದಕ್ಕೆ ಮೊದಲನೇದಾಗಿ ಹೇಳಿದ್ದು, ನನ್ನ ಹತ್ರನೇ ಬ್ಯಾಂಕಲ್ಲಿ ಕೋಟಿಗಟ್ಟಲೆ ದುಡ್ಡು ಇದೆ, ಆಯ್ತಾ, ನಾನು 10 ರೂಪಾಯಿ 20 ರೂಪಾಯಿಗೆ ಯಾಕೆ ಬೇರೆಯವ್ರನ್ನ ಕೇಳಬೇಕು? ಹೌದು. ಸೊ ನನ್ನನ್ನು ನಾನು ಪ್ರೀತಿ ಮಾಡಬೇಕು, ನನ್ನನ್ನು ನಾನು ಕಾಳಜಿ ಮಾಡಬೇಕು, ನನ್ನನ್ನು ನಾನು ಇಷ್ಟಪಡಬೇಕು. ಹೌದು. ಅದಾದ್ಮೇಲೆ ಕೂಡ ಬೇರೆ ಇಷ್ಟಪಟ್ಟರೆ ಖುಷಿ ಆಗುತ್ತೆ, ಇಷ್ಟಪಡಲಿಲ್ಲ ಓಕೆ, ನಾವು ಅದನ್ನ ಅಕ್ಸೆಪ್ಟ್ ಮಾಡ್ತೀವಿ ಈಸಿಯಾಗಿ. ಆದ್ರೆ ಮಾತ್ರ ಯಾರನ್ನೂ ಜಡ್ಜ್ ಮಾಡಬೇಡಿ. ಅವರ ಪರಿಸ್ಥಿತಿನ, ಅವರ ಒಂದು ಸಿಚುವೇಶನ್ನ ಅರ್ಥ ಮಾಡ್ಕೊಳ್ಳೋದೇನೆ ನಾವು ಜಡ್ಜ್ ಮಾಡಿದ್ರೆ ಅದು ತಪ್ಪು ನಮ್ದೇ ಆಗಿರುತ್ತೆ. ಅದಕ್ಕೊಂದು ಮಾತಿದೆ, ಏನ್ ಗೊತ್ತಾ? ಅವ್ರ ಬಗ್ಗೆ ನೀವು ಏನ್ ಯೋಚನೆ ಮಾಡ್ತೀರೋ ಅದು ನೀವೇ ಆಗಿರ್ತೀರ. ಹೌದು. ಅದೇ ಗೊತ್ತಾ? ನೀವು ಅವ್ರ ಬಗ್ಗೆ ಒಳ್ಳೇದನ್ನ ಯೋಚನೆ ಮಾಡಿದ್ರೆ ನೀನ್ ಒಳ್ಳೇದಾಗಿರ್ತೀಯ. ಅದೇ ನೀವು ಅವ್ರ ಬಗ್ಗೆ ಏನಾದ್ರೂ ಕೆಟ್ಟದ ಯೋಚನೆ ಮಾಡ್ತಾ ಇದ್ರೆ ನೀನೇ ಕೆಟ್ಟವನಾಗಿರ್ತೀಯ. ಹೌದು, ನಾನು ಕೆಟ್ಟವನ ಇರೋದಕ್ಕೆ ಕೆಟ್ಟದ ಯೋಚನೆ ಮಾಡ್ತಾ ಇದ್ದೀನಿ. ನನ್ನ ಮನಸ್ಥಿತಿ ಕೆಟ್ಟದಾಗಿದೆ. ಹೌದು. ನನ್ನ ಮನಸ್ಥಿತಿ ಒಳ್ಳೇದಾಗಿದ್ರೆ ಕೆಟ್ಟದ್ರಲ್ಲೂ ಒಳ್ಳೇದು ಕಾಣಿಸುತ್ತೆ ನನಗೆ. ಹೌದು. ಇದಕ್ಕೆ ರಿಲೇಟ್ ಆಗೋ ಒಂದು ಮಹಾಭಾರತದಲ್ಲಿ ಒಂದು ಕತೆ ಇದೆ. ಅದು ದುರ್ಯೋಧನ ಮತ್ತೆ ಧರ್ಮರಾಯಂದು. ಆ ಕತೆ ಗೊತ್ತಿದ್ಯಾ ನಿನಗೆ? ಮುಂಚಿನಮ್ಮ, ಎಷ್ಟು ಅದ್ಭುತವಾದ ಕತೆ ಅಲ್ಲ. ಗುರುಗಳು ಒಂದ್ಸತಿ ಏನ್ ಮಾಡ್ತಾರೆ, ಧರ್ಮರಾಯ ಮತ್ತೆ ದುರ್ಯೋಧನ ಇಬ್ಬರನ್ನು ಕರೀತಾರೆ. ಧರ್ಮರಾಯನಿಗೆ ಹೇಳ್ತಾರೆ, ನೀನು ಹೋಗಿ ಬರಪ್ಪ, ಒಬ್ಬ ಕೆಟ್ಟ ವ್ಯಕ್ತಿನ ಕರ್ಕೊಂಬ ಅಂತ. ಅವನು ಪ್ರಪಂಚ ಎಲ್ಲ ಸುತ್ತಾಡ್ಕೊಂಡ್ ಬರ್ತಾನೆ. ಆಮೇಲೆ ದುರ್ಯೋಧನನಿಗೆ ಹೇಳ್ತಾನೆ, ನೀನೊಬ್ಬ ಒಳ್ಳೆ ವ್ಯಕ್ತಿ ಕರ್ಕೊಂಬ ಅಂತ. ಧರ್ಮರಾಯನು ಇಡೀ ಪ್ರಪಂಚ ಸುತ್ಕೊಂಬರ್ತಾನೆ, ದುರ್ಯೋಧನ ಇಡೀ ಪ್ರಪಂಚ ಎಲ್ಲ ಸುತ್ಕೊಂಬರ್ತಾನೆ. ಧರ್ಮರಾಯ ಬಂದು ಹೇಳ್ತಾನೆ, ಸ್ವಾಮಿ, ನನಗೆ ಸಂಪೂರ್ಣವಾಗಿ ಕೆಟ್ಟ ವ್ಯಕ್ತಿ ಪ್ರಪಂಚದಲ್ಲಿ ಯಾರೂ ಸಿಗಲೇ ಇಲ್ಲ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ. ದುರ್ಯೋಧನ ಬರ್ತಾನೆ, ಸ್ವಾಮಿ, ಪ್ರಪಂಚದಲ್ಲಿ ಸಂಪೂರ್ಣ ಒಳ್ಳೆಯವರು ಒಬ್ಬರು ಸಿಗ್ಲಿಲ್ಲ ನನಗೆ ಅಂತ. ಇದರ ಅರ್ಥ ಏನು ಗೊತ್ತಾ? ನಾವು ಏನು ಹುಡುಕ್ತಾ ಇದೀವೋ ಅದೇ ಸಿಗ್ತಾ ಇದೆ ನಮಗೆ ಅಂತ. ನಮ್ಮ ಮನಸ್ಥಿತಿ ಕೆಟ್ಟದಾಗಿದ್ರೆ ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಂದು ಸನ್ನಿವೇಶ ಎಲ್ಲ ಕೆಟ್ಟದಾಗೆ ಕಾಣಿಸ್ತಾ ಇರುತ್ತೆ. ಅದೇ ನಮ್ಮ ಮನಸ್ಸಿನಲ್ಲಿ ಶಾಂತಿ, ಪ್ರೇಮ, ಆನಂದ ಇದ್ರೆ ಎಲ್ಲ ವ್ಯಕ್ತಿಗಳು ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ, ಎಲ್ಲ ಸನ್ನಿವೇಶಗಳು ನಮಗೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಅಲ್ಲಿ ಯಾಕೆ ಧರ್ಮರಾಯನಿಗೆ ಕೆಟ್ಟೋರು ಸಿಗ್ಲಿಲ್ಲ ಅಂದ್ರೆ, ಧರ್ಮರಾಯ ತುಂಬಾ ಒಳ್ಳೆ ಮನ್ಸಿರೋನಾಗಿರ್ತಾನೆ. ಹಾಗಾಗಿ ಅವನಿಗೆ ಊರೆಲ್ಲ ಹುಡುಕಿದ್ರು ಕೂಡ ಒಬ್ರು ಕೆಟ್ಟವರು ಕೂಡ ಸಿಗೋದಿಲ್ಲ. ಅಂದ್ರೆ ಗೊತ್ತಾ, ಅವನಿಗೆ ಎಲ್ಲರಲ್ಲೂ ಒಳ್ಳೆದೇ ಕಾಣಿಸ್ತಾ ಇರುತ್ತೆ. ಎಲ್ಲರಲ್ಲೂ ಒಳ್ಳೆದನ್ನೇ ನೋಡ್ತಾ ಇರ್ತಾನೆ, ಒಳ್ಳೆದೇ ಕಾಣಿಸ್ತಾ ಇರುತ್ತೆ. ಹಾಗಾಗಿ ಅವನಿಗೆ ಕೆಟ್ಟವ್ರು ಸಿಗೋಕ್ ಸಾಧ್ಯನೇ ಇಲ್ಲ. ಹೌದು. ಹಾಗೇನೆ ದುರ್ಯೋಧನಂಗೆ ಯಾರೊಬ್ರು ಒಳ್ಳೆಯವ್ರು ಕಾಣೋದಿಲ್ಲ. ಎಷ್ಟು ವಿಚಿತ್ರ ಅಲ್ಲ? ಆ ಮನ್ಸಲ್ಲಿ ಬರೀ ಕೆಟ್ಟದಾಗಿದ್ದರಿಂದ ನೋಡೋನೆಲ್ಲ ಬರೀ ಕೆಟ್ಟವರಾಗೆ ನೋಡ್ತಾ ಇರ್ತಾನೆ. ತುಂಬಾ ಜನ ಇರ್ತಾರೆ ಒಳ್ಳೆದ್ರಲ್ಲೂ ಕೆಟ್ಟದ್ದು ಹುಡುಕ್ತಾ ಇರ್ತಾರೆ. ಹೌದು. ಈ ಕತೆ ತುಂಬಾ ಮೀನಿಂಗ್ಫುಲ್ ಆಗಿದೆ ಅಲ್ವಾ? ಹೌದು. ಅದಕ್ಕೆ ನಾನು ಕೊನೆಯದಾಗಿ ಏನ್ ಹೇಳ್ತೀನಿ ಗೊತ್ತಾ, ನಿಮ್ಮ ಜೀವನ ನಿಮ್ಗೆ ಹೆಂಗ್ ಕಾಣಿಸ್ತಾ ಇದೆ ಒಂದ್ಸತಿ ಆನೆಸ್ಟ್ ಆಗಿ ಎದೆ ಮುಟ್ಕೊಂಡು ನೋಡಿ, ಆಯ್ತಾ? ನಿಮ್ಮ ಜೀವನ ಬಹಳ ಸುಂದರವಾಗಿ ಕಾಣಿಸ್ಬೇಕು ಅಂದ್ರೆ ನಿಮ್ಮ ಮನಸ್ಸನ್ನು ಸರಿ ಮಾಡ್ಕೊಳ್ಳಿ, ಎಲ್ಲರ ಮೇಲೆ ಪ್ರೀತಿಯ ಭಾವನೆ ಇಟ್ಕೊಳ್ಳಿ. ನಿಮ್ಮ ಜೀವನ ಅದ್ಭುತವಾಗಿ ಕಾಣಿಸುತ್ತೆ, ನಿಮ್ಮ ಜೀವನ ಒಂದು ಅದ್ಭುತವಾದ ಸಂಭ್ರಮ ಆಗುತ್ತೆ. ಹೌದು. ಸೊ ಹಾಗಾಗಿ ಸ್ನೇಹಿತರೆ, ನಾವು ಮಾಡ್ಬೇಕಾಗಿರೋ ಒಂದು ಪ್ರೇಯರ್ ಏನಂದ್ರೆ,
ನೀವೆಲ್ಲರೂ ಒಂದು ಎದೆ ಮೇಲೆ ಕೈ ಇಟ್ಕೊಂಡು ಹೇಳ್ಕೊಳ್ಳಿ, ನನ್ನನ್ನು ನಾನು ಸ್ವೀಕರಿಸ್ತೇನೆ, ನನ್ನನ್ನು ನಾನು ಪ್ರೀತಿ ಮಾಡ್ತೇನೆ, ಹಾಗೆ ಎಲ್ಲ ಜೀವಿ ಹಾಗೂ ನಿರ್ಜೀವ ವಸ್ತುಗಳಿಗೆ ನಾನು ಪ್ರೀತಿಯನ್ನು ಕೊಡ್ತೇನೆ ಅಂತ ಅಂದ್ಬಿಟ್ಟು. ವಾವ್, ವೆರಿ ಬ್ಯೂಟಿಫುಲ್. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಯಾರು ಕೂಡ ನನಗೆ ಪ್ರೀತಿ ಸಿಕ್ಕಿಲ್ಲ ಅಂತ ಕೊರಗಬೇಡಿ, ಯಾಕೆಂದರೆ ಪ್ರೀತಿ ಬೇರೆಯವರಿಂದ ಸಿಗೋದಿಲ್ಲ, ನಿಮ್ಮಿಂದ ನೀವೇ ಪಡ್ಕೋಬೇಕಾಗಿರುವಂಥದ್ದು. ಮೊದಲು ನಿಮ್ಮನ್ನು ನೀವು ಪ್ರೀತಿ ಮಾಡಿ, ಆಗ ಎಲ್ಲರೂ ನಿಮ್ಮನ್ನು ಪ್ರೀತಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ವಿಡಿಯೋ ನೋಡಿ ಏನನ್ನಿಸ್ತು ದಯವಿಟ್ಟು ಕಮೆಂಟಲ್ಲಿ ಬರೀರಿ. ಹಾಗೆಯೇ ಈ ವಿಡಿಯೋನ ನಿಮ್ಮ ಸ್ನೇಹಿತರು ಪ್ರೀತಿ ಪಾತ್ರ ಶೇರ್ ಮಾಡಿ. ಅದರ ಅರ್ಥ ಏನು ಗೊತ್ತಾ, ಅವರ ಮನಸ್ಸಿನಲ್ಲಿ ಒಂದು ಜ್ಞಾನದ ಜ್ಯೋತಿಯನ್ನು ಹಚ್ಚಿದಂಗೆ. ಅದರಿಂದ ಪ್ರತಿ ಸತಿ ಸ್ಮೈಲ್ ಮಾಡಿದಾಗಲೂ, ಪ್ರತಿ ಸತಿ ಖುಷಿ ಪಟ್ಟಾಗೂ ಅದರ ಪುಣ್ಯ ನಿಮಗೆ ಸಿಗ್ತಾ ಇರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ಹೊಸ ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.